ಕರವೇ ಪ್ರತಿಭಟನೆಯನ್ನ ನಾನು ಬೆಂಬಲಿಸ್ತೇನೆ ಅಂತ ಹೇಳಿ ಕರವೇ ಹೋರಾಟಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಬೋರ್ಡ್ ಒಡೆಯೋದನ್ನ ಒಪ್ಪಲ್ಲ. ಈ ಬಗ್ಗೆ ಸಿಎಂ ಅವರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ. ಬೋರ್ಡ್ಗಳಲ್ಲಿ 60% ಕನ್ನಡ ಪದಗಳೇ ಇರಬೇಕು, ಉಳಿದ 40% ಬೇಕಾದ್ರೆ ಬೇರೆ ಅಕ್ಷರಗಳನ್ನ ಹಾಕಲಿ. ಇಂತಹ ಕಾನೂನನ್ನ ಜಾರಿಗೆ ತರುವುದಕ್ಕೆ ನಾವು ಚಿಂತನೆಯನ್ನ ಮಾಡಿದ್ದೇವೆ ಅಂತ ಹೇಳಿ ಕರವೇ ಹೋರಾಟದ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯಿಸಿದ್ದಾರೆ. ಎರಡು ಮಾತಿಲ್ಲ. ಯಾಕಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನಾನು ಬೆಂಬಲಿಸ್ತೀನಿ. ಆದ್ರೆ ಹೊಡೆದಾಕಿ ತೆಗೆಯೋದಕ್ಕಿಂತ ಅದಕ್ಕೆ ಈಗಾಗಲೇ ಕಾನೂನನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯದಲ್ಲಿ ಏನು ಡಾಕ್ಟರ್ ಮಹೇಶ್ ವರದಿಯನ್ನ ಈಗಾಗಲೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನೊಳಗೆ ಚರ್ಚೆ ಆಗಿ ಅದು ಈಗಾಗಲೇ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಒಳಗೆ ಅಪ್ರೂವಲ್ ಆಗಿದೆ. ಅದಾದ್ಮೇಲೆ ರೂಲ್ಸ್ ಫ್ರೇಮ್ ಮಾಡಬೇಕಾಗಿದೆ. ರೂಲ್ಸ್ ಫ್ರೇಮ್ ಮಾಡಲಿಕ್ಕೆ ನಾನು ಇಲಾಖೆ ಜವಾಬ್ದಾರಿ ವಹಿಸಿದ ಮೇಲೆ ಈಗಾಗಲೇ 3 ಸಭೆಗಳನ್ನು ಮಾಡಿದ್ವಿ. 3 ಸಭೆ ಮಾಡಿದ್ವಿ. 3 ಸಭೆ ಮಾಡಿ ಪೊಲೀಸ್ ಇಲಾಖೆನೂ ಇದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ 3-4 ಇಲಾಖೆಗಳನ್ನು ಒಳಗೊಂಡ ಒಂದು ಸಮಿತಿಯಾಗಿ ರೂಲ್ಸ್ ಫ್ರೇಮ್ ಮಾಡ್ತಾ ಇದ್ದೀವಿ. ಆ ರೂಲ್ಸ್ ಫ್ರೇಮ್ಗಳನ್ನು ಕಠಿಣವಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ನಾವು ತಯಾರಿಯನ್ನ ಮಾಡ್ತಾ ಇದ್ದೀವಿ. ನಾನು ನಾರಾಯಣಗೌಡರು ಕನ್ನಡ ಸಂಘಟನೆ ಮಾಡೋದಕ್ಕೆ ಬೆಂಬಲಿಸ್ತೀನಿ. ಆದ್ರೆ ಮತ್ತೊಬ್ಬರಿಗೆ ತೊಂದರೆ ಕೊಡೋ ರೀತಿಯೊಳಗ ಆಗೋದನ್ನ ಬೇಡ. ಯಾಕಂದ್ರೆ ನಾವು ಅನ್ಯ ಭಾಷೆಯನ್ನ ಗೌರವಿಸೋಣ, ಆದ್ರೆ ಅವರಿಗೆ ಕನ್ನಡವನ್ನ ಕಲಿಸೋಣ, ಕನ್ನಡ ಕಡೆ ಕಲೀಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡೋಣ. ಮತ್ತು ಅದರ ಜೊತೆಗೆ ಯಾವ ಅಂಗಡಿಗಳದಾವೆ, ಯಾವ ಮಾಲ್ಗಳದಾವೆ, ಅವಕ್ಕೆಲ್ಲದಕ್ಕೂ ಈಗೊಂದು 60% ನಿನ್ನೆ ಮುಖ್ಯಮಂತ್ರಿಗಳು ನನ್ನ ಎದುರಿಗೇನೆ ಮಾತಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.